ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇದೊಂದು ಸಣ್ಣ ಕತೆ, ಆಮೇಲೆ ನೋಡೋಣ ಕಥೆಯ ಕೊನೆಯಲ್ಲಿ ಇದು ನಮ್ಮ ಜೀವನಕ್ಕೆ ಹೇಗೆ ಹೊಂದ್ಕೊಳ್ಳುತ್ತೆ, ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ, ಇದರಿಂದ ನಾವು ಏನು ಕಲಿಬಹುದು ಅಂತ. ದಿಸ್ ಇಸ್ ದ ಸ್ಟೋರಿ ಆಫ್ ಎನ್ ಈಗಲ್. ಯಾಕೆ ಈಗಲ್ ಸ್ಟೋರಿನ ತೊಗೊಂಡಿದ್ದೀನಿ ಅಂದರೆ, ಚೇಂಜ್ ಫಾರ್ ಸರ್ವೈವಲ್. ನಾವು ಉಳಿಬೇಕು, ನಾವು ಬದುಕಬೇಕು, ನಾವು ಚೆನ್ನಾಗಿರಬೇಕು ಅಂದರೆ ಚೇಂಜ್ ಆಗಬೇಕು. ಯಾಕೆಂದರೆ ಬದಲಾವಣೆ ಜಗದ ನಿಯಮ. ದಿಸ್ ಇಸ್ ದ ರೀಬರ್ತ್ ಆಫ್ ದ ಈಗಲ್ ಇನ್ಸ್ಪೈರಿಂಗ್ ಸ್ಟೋರಿ. ರೀಬರ್ತ್ ಆಫ್ ಎ ಈಗಲ್. ನೋಡೋಣ ಏನಾಗುತ್ತೆ ಇದರಲ್ಲಿ ಅಂತ. ಈ ಈಗಲ್ಗೆ ಲಾಂಗೆಸ್ಟ್ ಲೈಫ್ ಸ್ಪ್ಯಾನ್ ಇದೆ. ಇದರ ಸ್ಪೀಷೀಸಲ್ಲೆಲ್ಲ ತೊಗೊಂಡ್ರೆ ಇಟ್ ಕ್ಯಾನ್ ಲೀವ್ ಅಪ್ ಟು 70 years. 70 ವರ್ಷ ಬದುಕ್ಬೋದು ಈ ಈಗಲ್. ಆದರೆ 70 ವರ್ಷ ಬದುಕಬೇಕು ಅಂದರೆ ಏನು ಮಾಡಬೇಕು? ನಮ್ಮ ಜೀವನ ಹಾಗೆ 70 ವರ್ಷ ಅಂದ್ಕೊಳ್ಳಿ. 70 ವರ್ಷ ನಾವು ಬದುಕಬೇಕು ಅಂದರೆ ಏನು ಮಾಡಬೇಕು? ಬಟ್ ಟು ರೀಚ್ ದಿಸ್ ಏಜ್ ದ ಈಗಲ್ ಮಸ್ಟ್ ಮೇಕ್ ಎ ವೆರಿ ಡಿಫಿಕಲ್ಟ್ ಡಿಸಿಷನ್. ಈಗಲೂ ನೀವು ಒಂದು ಡಿಸಿಷನ್ ಮಾಡಿದ್ದೀರಾ, ಈ ಕೋರ್ಸ್ ಮಾಡಬೇಕು, ವೈ ಕೋರ್ಸ್ ಮಾಡಬೇಕು, ಝೆಡ್ ಕೋರ್ಸ್ ಮಾಡಬೇಕು, ನಾನು ಓದಬೇಕು, ನಾನು ಸ್ಪೋರ್ಟ್ಸ್ಮನ್ ಆಗಬೇಕು, ಮ್ಯೂಸಿಷಿಯನ್ ಆಗಬೇಕು ಅಂತ ಏನೇನೋ ಒಂದು ಡಿಫಿಕಲ್ಟ್ ಡಿಸಿಷನ್ ಮಾಡಿರ್ತೀರ. ಯಾವುದು ಅಷ್ಟೊಂದು ಸುಲಭ ಅಲ್ಲ, ಯಾವುದು ಕೇಕ್ ವಾಕ್ ಅಲ್ಲ. ಯಾರೂ ಈಗ ಸೆಲೆಬ್ರಿಟೀಸ್ ಆಗಿರೋರು ಯಾರೂ ರಾತ್ರೋರಾತ್ರಿ ಆಗಿದ್ದಲ್ಲ. ಸೊ ಈ 70 ವರ್ಷ ಬದುಕಬೇಕು ಅಂದರೆ ಒಂದು ಕಷ್ಟವಾದ ಡಿಸಿಷನ್ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಏನದು? ಇನ್ ಇಟ್ಸ್ 40th year ದ ಈಗಲ್ಸ್ ಲಾಂಗ್ ಆ್ಯಂಡ್ ಫ್ಲೆಕ್ಸಿಬಲ್ ಟೇಲನ್ಸ್ ಕ್ಯಾನ್ ನೋ ಲಾಂಗರ್ ಗ್ರ್ಯಾಬ್ ಎ ಪ್ರೇ. ಯಾವುದೇ ಒಂದು ಪ್ರೇನ ಹಿಡಿಬೇಕು ಅಂದರೆ ಅದ ಟೇಲನ್ಸ್ ಅಂದರೆ ನೀವು ಕ್ಲಾ ಅಂತೀರ, ಕಾಲಲ್ಲಿರುತ್ತಲ್ಲ, ಅದು ಹಿಡ್ಕೋಬೇಕಾಗತ್ತೆ. ಅದನ್ನು ಬೇಟೆ ಆಡೋ ಅಂಥದ್ದನ್ನು, ದಟ್ ಈಸ್ ಕಾಲ್ಡ್ ಎಸ್ ಎ ಪ್ರೇ. ಅದನ್ನ ಹಿಡ್ಕೊಳ್ಳೋಕ್ಕೆ ಆಗೋದಿಲ್ಲ. 40 ವರ್ಷ ಆದಮೇಲೆ ವೀಕ್ ಆಗುತ್ತೆ. ಇಟ್ಸ್ ಲಾಂಗ್ ಆ್ಯಂಡ್ ಶಾರ್ಪ್ ಬೀಕ್ ಬಿಕಮ್ಸ್ ಬೆಂಟ್. ನೋಡಿ, ಕೊಕ್ಕು ಮೊದಲೇ ಎಷ್ಟು ಚೆನ್ನಾಗಿತ್ತು ನೋಡಿ, ಈಗ 40 ವರ್ಷ ಆದಮೇಲೆ ಬೆಂಡ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಟ್ಸ್ ಓಲ್ಡ್ ಏಜ್ ಆ್ಯಂಡ್ ಹೆವಿ ವಿಂಗ್ಸ್ ಡ್ಯೂ ಟು ದೇರ್ ಥಿಕ್ ಫೆದರ್ ಸ್ಟಿಕ್ ಟು ದ ಚೆಸ್ಟ್ ಆ್ಯಂಡ್ ಮೇಕ್ ಇಟ್ ಡಿಫಿಕಲ್ಟ್ ಟು ಫ್ಲೈ. ಹಳೇ ರೆಕ್ಕೆ ಪುಕ್ಕಗಳು ಹಳೇದಾಗಿದೆ, ದೇಹಕ್ಕೆ ಅಂಟ್ಕೊಂಡ್ಬಿಡುತ್ತೆ. ಹಾರಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಕಾಲಿನ ಶಕ್ತಿ ಹೋಯಿತು, ಆ ಟೇಲನ್ಸ್ ಹಿಡಿಯೋದಕ್ಕಾಗೋದಿಲ್ಲ ಪ್ರೇನ. ಕೊಕ್ಕು ಬೆಂಡ್ ಆಗ್ತಾಯಿದೆ, ರೆಕ್ಕೆ ಪುಕ್ಕ ಎಲ್ಲ ದೇಹಕ್ಕೆ ಅಂಟ್ಕೊಂಡು ಹಾರಕ್ಕೆ ಕಷ್ಟ ಆಗ್ತಿದೆ. ದೆನ್ ದ ಈಗಲ್ ಈಸ್ ಲೆಫ್ಟ್ ವಿತ್ ಓನ್ಲಿ 2 ಆಪ್ಷನ್ಸ್. ಎರಡು ಆಪ್ಷನ್ ಅದರ ಮುಂದೆ ಇರೋದು: ಡೈ ಆರ್ ಗೋ ಥ್ರೂ ಎ ಪೇನ್ಫುಲ್ ಪ್ರೋಸೆಸ್ ಆಫ್ ಚೇಂಜ್. ಸಾಯಬೇಕು ಇಲ್ಲ ಚೇಂಜ್ ಆಗಬೇಕು, ಸಾಯಬೇಕು ಇಲ್ಲ ಚೇಂಜ್ ಆಗಬೇಕು. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಇಲ್ಲ ಬೇರೆ ಇನ್ನೇನಾದರೂ ಮಾಡಬೇಕಾಗತ್ತೆ. ಓದಬಾರ್ದು, ಇಲ್ಲ ಓದ್ಬಿಟ್ಟು ಉದ್ಧಾರ ಆಗಬೇಕು. ಡೈ ಆರ್ ಗೋ ಥ್ರೂ ಎ ಪೇನ್ಫುಲ್ ಪ್ರೋಸೆಸ್ ಆಫ್ ಚೇಂಜ್. ಚೇಂಜ್ ಅನ್ನೋದು ತುಂಬ ಕಷ್ಟದ್ದೇ. ನಾವು ಇಂಡಿಯನ್ಸ್ ಅಂತೂ ಚೇಂಜ್ ಅಂದರೆ ಹೆದರ್ಕೋತೀವಿ. ನಮಗೆ ಬದಲಾವಣೆ ಆಗಬಾರ್ದು, ಹೇಗಿರುತ್ತೋ ಹಾಗೇ ಹೋಗಬೇಕು. ಸ್ವಲ್ಪ ಚೇಂಜ್ ಆಗಿದ್ದರೆ ತುಂಬ ಪೇನ್ಫುಲ್ ಅದು. ಸೊ ಈಗ ಈಗಲ್ಗಿರೋದು 2 ಆಪ್ಷನ್: ಡೈ ಆರ್ ಗೋ ಥ್ರೂ ಎ ಪೇನ್ಫುಲ್ ಪ್ರೋಸೆಸ್ ಆಫ್ ಚೇಂಜ್. ಏನದು ಪೇನ್ಫುಲ್ ಪ್ರೋಸೆಸ್ ಆಫ್ ಚೇಂಜ್ ಅಂದರೆ, ದ ಪ್ರೋಸೆಸ್ ರಿಕ್ವೆಸ್ಟ್ ದ ಈಗಲ್ ಟು ಫ್ಲೈ ಟು ಎ ಮೌಂಟನ್ ಟಾಪ್ ಆ್ಯಂಡ್ ಸಿಟ್ ಆನ್ ಇಟ್ಸ್ ನೆಸ್ಟ್. There the eagle knocks its beak against a rock until it plucks out. ಕಲ್ಲಿನ ಬಂಡೆಗೆ ಹಾಕಿ ಉಜ್ಜುತ್ತೆ ಅದರ ಕೊಕ್ಕನ್ನ, ಅದು ಕಿತ್ತೋಗಿ ಹೊಸದು ಬರೋವರೆಗೂ. Then the eagle will wait for the new beak to grow back, after which it will pluck out its talons. ಕಾಲಲ್ಲಿರೋ ಉಗುರು ಏನೋ ಇರುತ್ತಲ್ಲ, ಅದನ್ನೆಲ್ಲ ಕಿತ್ತಾಕತ್ತೆ. When new talons grow back, the eagle starts plucking its old aged feathers. ಹಳೆ ರೆಕ್ಕೆ ಪುಕ್ಕ ಎಲ್ಲ ಇತ್ತಲ್ಲ, ಎಲ್ಲ ಕೀಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಿಮಗೂ ಗೊತ್ತು, ನಿಮ್ಮ ದೇಹದಲ್ಲಿ ಒಂದೇ ಒಂದು ಕೂದಲು ಕೀಳಕ್ಕೆ ಹೋದರೂ ಎಷ್ಟು ಪೇಯ್ನ್ ಆಗುತ್ತೆ ಅಂತ. ದ ಈಗಲ್ ಟೇಕ್ಸ್ ಇಟ್ಸ್ ಫೇಮಸ್ ಫ್ಲೈಟ್ ಆಫ್ ರೀಬರ್ತ್ ಆ್ಯಂಡ್ ಲೀವ್ಸ್ ಫಾರ್ 30 more years. ಹೊಸ ಕೊಕ್ಕು ಬಂತು, ಹೊಸ ಟೇಲನ್ ಬಂತು, ಹೊಸ ರೆಕ್ಕೆ ಪುಕ್ಕ ಬಂತು. ನೆಕ್ಸ್ಟ್ 30 ವರ್ಷ ಅದು ಚೆನ್ನಾಗಿ ಬದುಕಬಹುದು. ಈಗಲೂ ಅಷ್ಟೇ, ನಿಮ್ಮ ಕೋರ್ಸ್ 4 ವರ್ಷ, 3 ವರ್ಷ, 5 ವರ್ಷದ್ದಿರುತ್ತೆ. ನಿಮಗೆ ಪೇನ್ಫುಲ್ ಅನಿಸುತ್ತೆ. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಪೇನ್ಫುಲ್ ಕಂಪೇರ್ ಟು ನೆಕ್ಸ್ಟ್ 40 years of your career. Why the change is needed? To survive and live. ನೀವು ಯಾಕೆ ಚೇಂಜ್ ಆಗಬೇಕು? ಟು ಸರ್ವೈವ್ ಆ್ಯಂಡ್ ಲೀಡ್. ವಿ ಟು ಹ್ಯಾವ್ ಟು ಸ್ಟಾರ್ಟ್ ದ ಚೇಂಜ್ ಪ್ರೋಸೆಸ್. ಬರೀ ಹದ್ದು ಚೇಂಜ್ ಆಗಿ ಈಗಲ್ ಚೇಂಜ್ ಆಗಿದ್ದಲ್ಲ. ಈಗಲೂ ಕಷ್ಟಪಟ್ಟು ನೆಕ್ಸ್ಟ್ 30 years ಇತ್ತು, ಟೋಟಲ್ 70 years ಆಯಿತು. 40 years ಆದಮೇಲೆ ಅದೇನಾದರೂ ಕಷ್ಟ, ನನಗೆ ನಾನು ಬದಲಾವಣೆ ಆಗಲ್ಲ, ಚೇಂಜ್ ಆಗಲ್ಲ ಅಂದಿದ್ರೆ ಸತ್ತೋಗ್ತಿತ್ತು ಅದು. ಅದೇ ರೀತಿ ನಿಮ್ಮ ಜೀವನದಲ್ಲೂ ನೀವು ಚೇಂಜ್ ಆದರೆ ಡೆಫಿನೆಟ್ಲಿ ಯು ಕ್ಯಾನ್ ಸರ್ವೈವ್, ಲಿವ್ ಬೆಟರ್. ವಿ ಟು ಹ್ಯಾವ್ ಟು ಸ್ಟಾರ್ಟ್ ದ
ಚೇಂಜ್ ಪ್ರೋಸೆಸ್, ನಾವು ಬದಲಾವಣೆ ಆಗಲೇಬೇಕು. ಸೊ ದಿಸ್ ಈಸ್ ಅಬೌಟ್ ದ ಸ್ಟೋರಿ ಆಫ್ ಎ ಈಗಲ್. ಇಟ್ ಹ್ಯಾಸ್ ಟುಕ್ ಸಮ್ ಗುಡ್ ಡಿಸಿಷನ್ ಆ್ಯಂಡ್ ಸರ್ವೈವ್ ಫಾರ್ ನೆಕ್ಸ್ಟ್ 30 years. ನೀವು ಈಗ ಓದಿದ್ದೀರಾ, 15 ವರ್ಷ ಓದಿದ್ದೀರಾ ಸ್ಕೂಲು ಕಾಲೇಜಲ್ಲಿ. ನೆಕ್ಸ್ಟ್ ಒಂದು ಡಿಗ್ರಿ ಬರುತ್ತಲ್ಲ, ಪ್ರೊಫೆಷನಲ್ ಡಿಗ್ರಿ ಬರುತ್ತಲ್ಲ, ಅದೇ ನಿಮಗೆ ಊಟ ಹಾಕುವಂಥ ಡಿಗ್ರಿ, ಕೆಲಸ ಕೊಡಿಸೋವಂಥ ಡಿಗ್ರಿ. ನೆಕ್ಸ್ಟ್ ನೀವು 40 years ರಾಜನ್ ಥರ ಇರಬೇಕಾ ಇಲ್ಲ ಭಿಕ್ಷಕನ ಥರ ಇರಬೇಕಾ ಅಂತ ಡಿಸೈಡ್ ಮಾಡೋ ಕೋರ್ಸ್. ಸೊ ಈಗಲೇ ನೀವು ಚೆನ್ನಾಗಿ ಓದಬೇಕಾಗಿರೋದು. ಅದು ಬಿಟ್ಟು ನಾನು 4ನೇ ಕ್ಲಾಸಲ್ಲಿ ಓದಿದ್ದೆ, 8ನೇ ಕ್ಲಾಸಲ್ಲಿ ಓದಿದ್ದೆ, 10ನೇ ಕ್ಲಾಸಲ್ಲಿ ಓದಿದ್ದೆ ಅಂದರೆ ಇಟ್ ಈಸ್ ನಾಟ್ ಹೆಲ್ಪ್ಫುಲ್. ಈಗ ಓದಬೇಕಾಗಿರೋದು ನೀವು ಪ್ರೊಫೆಷನಲ್ ಕೆರಿಯರ್ ಬಿಲ್ಡ್ ಮಾಡಬೇಕು ಅಂದರೆ ಪ್ರೊಫೆಷನಲ್ ಕೋರ್ಸ್ ಚೆನ್ನಾಗಿ ಓದಬೇಕು. ಈಗ ಡೈವರ್ಷನ್ಸ್ ಕಡಿಮೆ ಮಾಡ್ಕೋಬೇಕು, ಫೋಕಸ್ ಜಾಸ್ತಿ ಆಗಬೇಕು. ಆಲ್ ದ ಬೆಸ್ಟ್ ಫಾರ್ ಯುವರ್ ಎನಿ ಪ್ರೊಫೆಷನಲ್ ಕೋರ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.